ಮುಂಚಾನೆ ವೇಳೆಯಲ್ಲಿ ಹೇಳ್ತೀವಪ್ಪ, ನೀವೇ ನಮ್ಮ ತಂದೆಯು, ನೀವೇ ನಮ್ಮ ತಾಯಿಯು, ನೀವೇ ನಮ್ಮ ದೇವರು, ನೀವೇ ನಮ್ಮ ಕರ್ತರು, ನೀವೇ ನಮ್ಮ ಯಜಮಾನರು, ನೀವೇ ನಮ್ಮ ಒಡೆಯರು ಎಂಬುದಾಗಿ ನಾವು ಘೋಷಿಸುತ್ತಾ ಹೇಳುತ್ತೇವೆ ಸ್ವಾಮಿ. ದೇವರೇ, ನಿಮ್ಮಂತ ದೇವರು ಯಾರು ಇಲ್ಲ ಕರ್ತನೆ. ತಾಯಿ ಹಾಗೆ ನಮ್ಮನ್ನು ಸಂತೈಸುವಂತ ದೇವರು, ತಾಯಿಯ ದೇವರೇ ತಂದೆಯಾಗೆ ಸ್ವಾಮಿ ನಮ್ಮನ್ನು ಪೋಷಿಸುವಂತ ದೇವರು ನೀವಾಗಿದ್ದೀರಾ. ನಿಮ್ಮ ಹೊರತು ಬೇರೆ ದೇವರು ಇಲ್ಲ ಕರ್ತನೆ. ನಿಮ್ಮ ಹಾಗೆ ಮತ್ತೊಬ್ಬರಿಲ್ಲ ಸ್ವಾಮಿ. ದೇವರೇ, ಒಂದು ಮುಂಚಾನ ವೇಳೆಗಾಗಿ ನಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಮುಂಚಾನ ವೇಳೆಯಲ್ಲಿ ಸ್ವಾಮಿ ನಿಮ್ಮನ್ನು ಹುಡುಕುವಂತೆ, ನಿಮ್ಮ ಸನ್ನಿಧಾನದಲ್ಲಿ ಬರುವಂತೆ ಈ ಒಂದು ಸದವಕಾಶವನ್ನು ನಮ್ಮ ಜೀವಿತದಲ್ಲಿ ದೇವರೇ ನೀವು ಮಾಡಿಕೊಟ್ಟಿರುವುದಕ್ಕಾಗಿ ನಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ದೇವರ ಸ್ವಲ್ಪ ಸಮಯ ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ದೇವರ ಆತ್ಮನೆ ನಿಮ್ಮ ವಾಕ್ಯದ ಮೂಲಕ ನಮ್ಮ ಪ್ರತಿಯೊಬ್ಬರೊಟ್ಟಿಗೆ ಮಾತನಾಡು ಸ್ವಾಮಿ. ನಮ್ಮನ್ನು ವೀಕ್ಷಿಸುವಂತ ಜನರೊಟ್ಟಿಗೆ ನೀವು ಮಾತನಾಡು ಕರ್ತನೆ ರಾಜ. ದೇವರ ಮುಂದಿನ ಸಮಯವನ್ನು ನಿಮ್ಮ ಕರಗಳನ್ನು ಒಪ್ಪಿಸಿಕೊಡುತ್ತಿದ್ದೇವೆ. ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ವಿಡಿಯೋ ಮೂಲಕ ನಿಮ್ಮ ಹತ್ತಿರ ಬಂದು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತ ಕೃಪೆಯನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ನಿಮ್ಮೆಲ್ಲರನ್ನೇ ಒಂದು ಮುಂಚಾನೆ ದೇವರ ಮಹಿಮೆಯ ಒಂದು ವಾಕ್ಯದ ಧ್ಯಾನಕ್ಕೋಸ್ಕರ ನಿಮ್ಮನ್ನು ಸ್ವಾಗತಿಸಿಕೊಳ್ತೇನೆ. ದೇವರ ವಾಕ್ಯವನ್ನು ನಾವು ಒಂದು ವಾಕ್ಯವನ್ನು ಓದಿಕೊಂಡು ಮುಂದುವರಿಯೋಣ ಪ್ರಿಯರೇ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದ 29ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಯೆಶಾಯ 40ನೇ ಅಧ್ಯಾಯದ 29ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಹೌದು ಪ್ರಿಯರೇ, ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ನಾವು ಸೋತು ಹೋಗಿರ್ತೇವೆ. ಅನೇಕ ಬಾರಿ ನಮ್ಮ ಕುಟುಂಬದಲ್ಲಿ ನಾವು ಸೋತು ಹೋಗಿರ್ತೇವೆ. ಮಕ್ಕಳ ವಿಷಯದಲ್ಲಿ ಸೋತು ಹೋಗಿರ್ತೇವೆ. ಗಂಡನ ವಿಷಯದಲ್ಲಿ ನಾವು ಸೋತು ಹೋಗಿರ್ತೇವೆ. ಹೆಂಡತಿ ವಿಷಯದಲ್ಲಿ ನಾವು ಸೋತು ಹೋಗಿರ್ತೇವೆ. ಅನಾರೋಗ್ಯದ ವಿಷಯದಲ್ಲಿ ನಾವು ಸೋತು ಹೋಗಿರ್ತೇವೆ. ಸಾಲದ ವಿಷಯದಲ್ಲಿ ನಾವು ಸೋತು ಹೋಗಿರ್ತೇವೆ. ಪ್ರಿಯರೇ, ಅನೇಕ ಬಾರಿ ನಾವು ಕಣ್ಣೀರಲ್ಲಿ ಇರ್ತೇವೆ, ದುಃಖದಲ್ಲಿ ಇರ್ತೇವೆ. ಯಾರ ಹತ್ರ ಹೋಗಿ ನನ್ನ ಕಷ್ಟವನ್ನ, ನನ್ನ ದುಃಖವನ್ನ, ನನ್ನ ವೇದನೆಯನ್ನ ನಾನು ಹೇಳಿಕೊಳ್ಬೇಕು ಎಂಬುದಾಗಿ ಅನೇಕ ಬಾರಿ ನಾವು ಮನೆಯಲ್ಲೇ ಕುತ್ಕೊಂಡು ಅನೇಕ ಬಾರಿ ನಾವು ನಿರಾಶೆಯಿಂದ ದೇವರೇ ನೀನು ಎಲ್ಲಿದ್ದೀಯಪ್ಪ, ನನ್ನನ್ನು ಸಂತೈಸುವವರು ಯಾರಿದ್ದಾರೆ, ನಾನು ಈ ಒಂದು ಸಮಯದಲ್ಲಿ ಇಲ್ಲಿ ಸೋತು ಹೋಗಿದ್ದೇನೆ, ನಿರೀಕ್ಷೆ ಇಲ್ಲದವಳಾಗಿದ್ದೇನೆ, ನಿರೀಕ್ಷೆ ಇಲ್ಲದವನಾಗಿದ್ದೇನೆ, ನನ್ನನ್ನು ಸಂತೈಸುವರು ಯಾರಿದ್ದಾರಪ್ಪ ಎಂಬುದಾಗಿ ಅನೇಕ ಬಾರಿ ನೀವು ಚಿಂತೆಯಲ್ಲಿ ಮುಳುಗಿ ಹೋಗಿರ್ಬಹುದು ಪ್ರಿಯರೇ. ಅನೇಕ ವಿಷಯಗಳಲ್ಲಿ ನೀವು ಸೋತು ಹೋಗಿರ್ಬಹುದು. ಆದ್ರೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸುವಂತ ದೇವರು ನಮ್ಮ ದೇವರು. ಸೋತು ಹೋದಂತ ಜೀವಿತಕ್ಕೆ, ಸೋತು ಹೋದಂತ ಕುಟುಂಬಗಳಿಗೆ, ಸೋತು ಹೋದಂತ ದೇವ ಮಕ್ಕಳನ್ನ ದೇವರು ಆತನು ಮತ್ತೆ ಕಟ್ಟುವಂತ ದೇವರಾಗಿದ್ದಾರೆ. ನಿರ್ಬಲರಿಗೆ ಬಹುಬಲವನ್ನ ದಯಪಾಲಿಸುವಂತ ದೇವರು. ನೀವು ಅನಾರೋಗ್ಯದಲ್ಲಿ ಇದ್ದೀರಾ, ನಿಮ್ಮ ಶರೀರದಲ್ಲಿ ಬಲಹೀನತೆಗಳು ಇದೆಯಾ, ಆ ಒಂದು ವಿಷಯ ಆ ಒಂದು ಸಮಯದಲ್ಲಿ ದೇವರಿಗೆ ಹೇಳ್ರಿ, ದೇವರೇ ನಾನು ನಿರ್ಬಲನಾಗಿದ್ದೇನಪ್ಪ, ನಾನು ನಿರ್ಬಲನಾಗಿದ್ದೇನೆ, ನನಗೆ ನಿಮ್ಮ ಹೊಸ ಬಲದಿಂದ ನನ್ನನ್ನು ತುಂಬಿಸು, ಹೊಸ ಶಕ್ತಿಯಿಂದ ನನ್ನನ್ನು ತುಂಬಿಸು, ಹೊಸ ಆರೋಗ್ಯದಿಂದ ನನ್ನನ್ನು ತುಂಬಿಸು ಎಂಬುದಾಗಿ ನಾವು ದೇವರ ಹತ್ರ ಕೇಳುವಾಗ ದೇವರು ನಿಜವಾಗಲು ನಿಮ್ಮ ಎಲ್ಲ ಒಂದು ತೊಂದರೆಗಳನ್ನ ತೆಗೆದು ಹಾಕ್ತಾರೆ. ನಿಮಗಿರುವಂತ ಎಲ್ಲ ಕಷ್ಟಗಳನ್ನ ತೆಗೆದು ಹಾಕ್ತಾರೆ. ನಿಮ್ಮ ಎಲ್ಲಾ ಕಣ್ಣೀರನ್ನ ಒರೆಸು ಹಾಕ್ತಾರೆ. ಪ್ರಿಯರೇ, ಬನ್ನಿ ಪ್ರಿಯರೇ, ದೇವರ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದೆ. ದೇವರ ವಾಕ್ಯ ನಿಮ್ಮನ್ನ ಬಲಪಡಿಸುತ್ತಾ ಇದೆ. ಈ ವಾಕ್ಯಗಳನ್ನ ಈ ದಿನ ನೀವು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ದೇವರೇ, ನಾನು ಸೋತು ಹೋಗುವುದಿಲ್ಲಪ್ಪ. ದೇವರೇ, ಈ ದಿನ ನಾನು ಸೋತು ಹೋಗಿದ್ದೇನೆ ನಿಜ, ಆದ್ರೆ ನನಗೆ ಹೊಸ ಬಲವನ್ನ ಕೊಟ್ಟುವಂತ ದೇವರು, ಹೊಸ ಶಕ್ತಿಯನ್ನ ಕೊಡುವಂತ ದೇವರು. ನಾನು ನಿರ್ಬಲನಾಗಿದ್ದೇನೆ, ಆದ್ರೆ ನನಗೆ ಕರ್ತನೆ ಬಹು ಬಲವನ್ನ ನೀವು ದಯಪಾಲಿಸುತ್ತೀರಾ ಎಂಬುದಾಗಿ ನಾವು ದೇವರಿಗೆ ಹೇಳೋಣ ಪ್ರಿಯರೇ. ಒಂದು ದಿನ ಯಾಬೇಚನು ಅವನು ತನ್ನ ಜೀವಿತದಲ್ಲಿ ಸೋತು ಹೋಗಿದ್ದ. ಅವನ ತಾಯಿ ಹೇಳಿದಳು, ಇವನನ್ನ ಬಹಳ ಒಂದು ವೇದನೆಯಿಂದ ನಾನು ಎತ್ತಿದ್ದೇನೆ, ಇವನಿಂದ ಯಾವುದೇ ಒಂದು ಲಾಭ ಇಲ್ಲ, ಇವನಿಂದ ನಾನು ಬಹು ಕಷ್ಟದಿಂದ ಎತ್ತಿದ್ದೇನೆ ಎಂಬುದಾಗಿ ನೆನೆಸಿ ಅವಳ ತಾಯಿ ಯಾಬೇಚನಿಗೆ ವೇದನೆಯಿಂದ ಹುಟ್ಟಿದಂತ ಮಗ ಯಾಬೇಚ ಎಂದು ಹೆಸರಿಟ್ಟ. ಆದ್ರೆ ಆ ಒಂದು ಯಾಬೇಚ ಆ ಒಂದು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಆ ಸೋತಂತ ಸಮಯದಲ್ಲಿ ಅವನು ನಿಂತುಕೊಂಡ ಪ್ರಿಯರೇ. ಅವನು ಹೇಳಿದ ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯದ 9-10ನೇ ವಚನದಲ್ಲಿ ನಾವು ಓದಿಕೊಳ್ಳುತ್ತೇವೆ, ಯೆಹೋವ ದೇವರೇ ನನ್ನನ್ನು ಆಶೀರ್ವದಿಸು, ಈ ವೇದನೆಯನ್ನು ನನ್ನಿಂದ ತೆಗೆದು ಹಾಕು, ಈ ಕಷ್ಟವನ್ನು ನನ್ನಿಂದ ತೆಗೆದು
ಹಾಕು, ನನ್ನನ್ನು ಸ್ಥಿರವಾಗಿ ನನ್ನನ್ನು ನಿಲ್ಲಿಸು, ನನ್ನನ್ನು ವಿಸ್ತರಿಸು, ನನ್ನನ್ನು ಬಲಪಡಿಸು, ನನ್ನನ್ನು ಮತ್ತೆ ಕಟ್ಟು ಎಂಬುದಾಗಿ ಅವರು ದೇವರ ಹತ್ರ ಮೊರೆ ಇಟ್ಟಲು ಪ್ರಿಯರೇ. ದೇವರ ಅಣ್ಣ ತಮ್ಮಂದರಿಗಿಂತಲೂ ಹೆಚ್ಚಾಗಿ ನನ್ನನ್ನು ಆಶೀರ್ವಾದನಾಗಿ ಮಾಡು ಎಂಬುದಾಗಿ ದೇವರ ಹತ್ರ ಅವನು ಕೇಳಿದಾಗ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದಿಕೊಳ್ತೇವೆ ಪ್ರಿಯರೇ. ಆದ್ರೆ ಯಾಬೇಚನ ಪ್ರಾರ್ಥನೆಯನ್ನು ಕೇಳಿದಂತ ದೇವರು ನಿಮ್ಮ ನನ್ನ ಪ್ರಾರ್ಥನೆಯನ್ನು ಕೇಳುವಂತ ದೇವರಾಗಿದ್ದಾರೆ ಪ್ರಿಯರೇ. ಯಾಕೆ ನೀವು ಸೋತು ಹೋಗ್ತೀರಾ? ಇಂಥ ಒಳ್ಳೆ ದೇವರನ್ನ, ಇಂಥ ಶಕ್ತಿ ಉಳ್ಳಂತ ದೇವರನ್ನ ನಾವು ಆತುಕೊಂಡಿರುವಾಗ ನಾವು ಸೋತು ಹೋಗುವುದು ಬೇಡ. ಈ ದಿನ ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ. ದೇವರೇ, ನಾನು ಈ ದಿನ ಸೋತು ಹೋಗಿದ್ದೆ, ಇಷ್ಟು ದಿನ ನಾನು ಕಷ್ಟಪಟ್ಟೆ, ಆದ್ರೆ ಮತ್ತೆ ನಾನು ಎದ್ದು ನಿಂತುಕೊಳ್ತೇನಪ್ಪ. ನನ್ನನ್ನು ಬಲಪಡಿಸು, ನನ್ನನ್ನು ಆಶೀರ್ವದಿಸು. ಯಾಬೇಚನ ಪ್ರಾರ್ಥನೆಯನ್ನು ಕೇಳಿದ ಹಾಗೆ ನನ್ನ ಪ್ರಾರ್ಥನೆಯನ್ನು ಈ ದಿನ ಕೇಳು ಎಂಬುದಾಗಿ ನಾವು ದೇವರ ಹತ್ರ ಹೇಳೋಣ. ಪೌಲನ ಒಂದು ವಾಕ್ಯ ನನಗೆ ಬಹಳ ಇಷ್ಟ ಆಗ್ತದೆ. ನಾನು ಯಾವಾಗ ಸೋತು ಹೋಗ್ತೇನೋ, ನಾನು ಯಾವಾಗ ಬಲಹೀನರಾಗ್ತೇನೋ, ಯಾವಾಗ ನಾನು ಕಷ್ಟದಲ್ಲಿ ಇರ್ತೇನೋ, ಆ ಒಂದು ಸಮಯದಲ್ಲಿ ಪೌಲನು ಬರೆದಂತ ಒಂದು ವಾಕ್ಯ ನನ್ನ ನೆನಪಿಗೆ ಬರ್ತದೆ ಪ್ರಿಯರೇ. ಆ ವಾಕ್ಯ ಯಾವುದಂದ್ರೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲವನ್ನ ಮಾಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ ಎಂಬುದಾಗಿ. ಈ ಒಂದು ವಾಕ್ಯವನ್ನು ನಾನು ಮತ್ತೆ ಮತ್ತೆ ಅದನ್ನು ಹೇಳುವಾಗ ನನ್ನಲ್ಲಿಯೇ ನನಗೆ ಆ ಒಂದು ಉತ್ತೇಜನ ಬರ್ತದೆ ಪ್ರಿಯರೇ. ನಾವು ಹೇಳೋಣ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು, ನನ್ನನ್ನು ಬಲಪಡಿಸುವ ಯೇಸುವಿನಲ್ಲಿ ಇದ್ದುಕೊಂಡು ಎಲ್ಲವನ್ನ ಮಾಡುವುದಕ್ಕೆ ನಾನು ಶಕ್ತಳಾಗಿದ್ದೇನೆ. ಈ ದಿನ ನೀವು ಅನಾರೋಗ್ಯದಲ್ಲಿ ಇದ್ದೀರಾ, ಆದ್ರೆ ಈ ಒಂದು ದಿನದಲ್ಲಿ ನೀವು ನಂಬ್ರಿ, ದೇವರು ನಿಮ್ಮನ್ನ ಗುಣಪಡಿಸ್ತಾರೆ. ನೀವು ಸೋತು ಹೋಗಿದ್ದೀರಾ, ಈ ದಿನ ನಂಬ್ರಿ, ದೇವರು ನಿಮಗೆ ಹೊಸ ಬಲವನ್ನು ಕೊಡುವಂತರಾಗಿದ್ದಾರೆ. ಈ ದಿನ ನೀವು ಸಾಲದ ಒಂದು ಹೊರೆಯಲ್ಲಿ ಇದ್ದೀರಾ, ನೀವು ನಂಬ್ರಿ, ಈ ಸಾಲದ ಹೊರೆಯನ್ನ ದೇವರು ತೆಗೆದು ಹಾಕ್ತಾರೆ ಎಂಬುದಾಗಿ ನೀವು ನಂಬುವುದಾದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡ್ತಾರೆ ಪ್ರಿಯರೇ. ಹಾಲೆಲೂಯಾ. ದೇವರು ಒಳ್ಳೆಯವರು, ದೇವರು ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದ್ದಾರೆ. ಅನೇಕ ಬಾರಿ ನಾವು ಸೋತು ಹೋದಾಗ ಸೇವಕರುಗಳ ಮೂಲಕ ನಮ್ಮೊಟ್ಟಿಗೆ ದೇವರು ಮಾತನಾಡ್ತಾರೆ. ನಾವು ವೈಯಕ್ತಿಕವಾಗಿ ಕೂತ್ಕೊಂಡು ಪ್ರಾರ್ಥಿಸುವಾಗ ಅನೇಕ ಬಾರಿ ದೇವರ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ ಪ್ರೇರೆ. ಆ ಮಾತುಗಳನ್ನ ನಾವು ಮೆಲಕ್ಕೆ ಹಾಕುತ್ತಾ, ಆ ಒಂದು ಮಾತುಗಳನ್ನ, ದೇವರ ವಾಕ್ಯವನ್ನ ನಾವು ಧ್ಯಾನಿಸುತ್ತಾ ದೇವರಿಗೆ ಹೇಳೋಣ, ದೇವರೇ, ಯೇಸು ಸ್ವಾಮಿ, ನನ್ನನ್ನ ನೀವು ಬಲಪಡಿಸುವಂತ ದೇವರಾಗಿದ್ದೀರಪ್ಪ, ನನ್ನನ್ನು ಕಟ್ಟುವಂತ ದೇವರು ನೀವಾಗಿದ್ದೀರಾ. ಈ ಒಂದು ವಾಕ್ಯವನ್ನು ನಾನು ನಂಬುತ್ತೇನೆ. ಯೆಶಾಯ 40ನೇ ಅಧ್ಯಾಯ 29ನೇ ವಚನದಲ್ಲಿ ಸೋತವನಿಗೆ ತ್ರಾಣವನ್ನು ಕೊಡುವಂತ ದೇವರು, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಬನ್ನಿ ಪ್ರಿಯರೇ, ಈ ವಾಕ್ಯವನ್ನ ನಂಬುತ್ತಾ, ಈ ವಾಕ್ಯವನ್ನ ನಾವು ಗಟ್ಟಿಯಾಗಿ ಹಿಡಿದುಕೊಂಡು ದೇವರಿಗೆ ಹೇಳೋಣ, ದೇವರೇ, ನನ್ನನ್ನು ಬಲಪಡಿಸ್ತಿರುವ 2 ನಿಮಿಷಗಳ ಕಾಲ ಕಣ್ಣುಗಳನ್ನು ಮುಚ್ಚಿಕೊಂಡು ಈ ವಾಕ್ಯವನ್ನ ನಾವು ಧ್ಯಾನಿಸುತ್ತಾ ಹೇಳೋಣ. ಯೇಸು ಸ್ವಾಮಿ, ನಮ್ಮನ್ನ ವೀಕ್ಷಿಸುವಂತ ಜನರು ಕರ್ತನೆ, ಯಾವ ಒಂದು ಪರಿಸ್ಥಿತಿಯಲ್ಲಿ ಸೋತು ಹೋಗಿದ್ದಾರೋ, ಯಾವ ಒಂದು ಪರಿಸ್ಥಿತಿಯಲ್ಲಿ ನಿರೀಕ್ಷಣೆ ಇಲ್ಲದವರಾಗಿದ್ದಾರೋ, ಈ ಒಂದು ಸಮಯದಲ್ಲಿ ಕರ್ತನೆ, ಈ ಒಂದು ಮುಂಚಾನೆಯಲ್ಲಿ ನಿಮ್ಮ ಮಕ್ಕಳು ಕರ್ತನೆ ಸ್ವಾಮಿ ಅಪ್ಪ, ಈ ಒಂದು ವಿಡಿಯೋವನ್ನ ನೋಡ್ತಾ ಇರುವಾಗ ಪರಿಶುದ್ಧಾತ್ಮನ ಬಲ ಅವರು ಇರುವಂತ ಸ್ಥಳದಲ್ಲಿಯೇ ಇಳಿದು ಬರಲಿ ಕರ್ತನೆ. ಅವರನ್ನ ತಾಕಲಿ ಸ್ವಾಮಿ. ಈ ಒಂದು ಹೊಸ ದಿನದಲ್ಲಿ ಕರ್ತನೆ ಸ್ವಾಮಿ, ನಿಮ್ಮ ನೂತನವಾದಂತ ಪ್ರಸನ್ನತೆಯಿಂದ, ನೂತನವಾದಂತ ಬಲದಿಂದ ನಿಮ್ಮ ಮಕ್ಕಳನ್ನ ತುಂಬಿಸು ಕರ್ತನೆ. ಯಾವುದೇ ಸ್ಥಳಗಳಲ್ಲಿ ಕೂತುಕೊಂಡು ನಮ್ಮನ್ನ ವೀಕ್ಷಿಸ್ತಾ ಇರಬಹುದು, ನಿರಾಶನೆ ಕಳೆದುಕೊಂಡಂತ ಮಕ್ಕಳು ಇರಬಹುದು, ಸೋತು ಹೋದಂತ ಮಕ್ಕಳು ಇರಬಹುದು. ಅವರು ಎಂತವರೇ ಆಗಿದ್ರು ಕೂಡ ಸ್ವಾಮಿ, ಯುವಕರಾಗಿದ್ರು ಪರವಾಗಿಲ್ಲ, ವಯಸ್ಸಾದವರು ಪರವಾಗಿಲ್ಲ ಕರ್ತನೆ, ಎಂತ ಜನರಾಗಿದ್ರು ಕೂಡ ಹಾಸ್ಪಿಟಲ್ ಅಲ್ಲಿ ಕರ್ತನೆ ಅಡ್ಮಿಟ್ ಆಗಿ ಕರ್ತನೆ ಸ್ವಾಮಿ, ದೇವರೇ, ಈ ಒಂದು ವಾಕ್ಯದ ಮೂಲಕ ದೇವರು ನನ್ನೊಟ್ಟಿಗೆ ಮಾತನಾಡುತ್ತಾರೆ ಎಂಬುದಾಗಿ ಒಂದು ನಿರೀಕ್ಷೆಯಿಂದ ಈ ಒಂದು ವಿಡಿಯೋವನ್ನು ನೋಡ್ತಾ ಇರ್ಬೋದಪ್ಪ. ದೇವರೇ, ಈ ಒಂದು ಸಮಯದಲ್ಲಿ, ಈ ಮುಂಚಾನೆ ವೇಳೆಯಲ್ಲಿ ಅವರನ್ನ ಮುಟ್ಟು ಕರ್ತನೆ, ಅವರನ್ನ ಸ್ಪರ್ಶಿಸು ಸ್ವಾಮಿ, ಸ್ಪರ್ಶಿಸು ಕರ್ತನೆ. ದೇವರೇ, ನಾವು ನಂಬುತ್ತೇವೆ ಸ್ವಾಮಿ. ದೇವರೇ, ನೀವು ನಮ್ಮೊಟ್ಟಿಗೆ ಮಾತನಾಡಿದ್ದೀರಾ, ನೀವು ನಮ್ಮನ್ನ ಬಲಪಡಿಸಿದ್ದೀರಾ, ನೀವು ನಮ್ಮನ್ನ ಕಟ್ಟಿದ್ದೀರಾ. ಅದಕ್ಕಾಗಿ ನಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ದೇವರೇ, ನಿಮ್ಮ ಕರಗಳಲ್ಲಿ ನಮ್ಮನ್ನು ನಾವೇ ನಿಮಗೆ ಸಮರ್ಪಿಸುತ್ತಾ, ನಮ್ಮನ್ನು ವೀಕ್ಷಿಸುತ್ತಿರುವಂತ ಎಲ್ಲಾ ಕುಟುಂಬದವರನ್ನ ಸ್ವಾಮಿ, ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ಆಶೀರ್ವದಿಸ್ತೇವೆ ಕರ್ತನೆ. ಈ ಒಂದು ಹೊಸ ದಿನವನ್ನು ನಮ್ಮ ಜೀವಿತದಲ್ಲಿ ನೀವು ಕೊಟ್ಟಿದ್ದಕ್ಕಾಗಿ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಎಲ್ಲ ಘನ ಮಾನ ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವಿನ ಶಕ್ತಿ ಉಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ ಮಕ್ಕಳೇ, ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.